ಪ್ರೈಸ್ ದ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗ್ಲಿ. ಇವತ್ತು ದೇವ್ರು ನಮ್ಮ ಹತ್ರ ಯಾವ ವಾಗ್ದಾನ ಕೊಡ್ತಾ ಇದ್ದಾರೆ? 10ನೇ ತಿಂಗಳಲ್ಲಿ ನಾವು ಕಾಲಿಡ್ತಾ ಇದೀವಿ. ಹೊಸ ದಿನದಲ್ಲಿ ಹೊಸ ವಾಗ್ದಾನ ದೇವ್ರು ನಮಗೆ ಕೊಡ್ಲಿಕ್ಕಿದ್ದಾರೆ, ಹೌದಲ್ವಾ? ಈ 10 ಅಂದಾಗ ನನ್ಗೆ ಏನ್ ನೆನಪಾಗ್ತಂದ್ರೆ 9 ತಿಂಗಳೆಲ್ಲ ದೇವ್ರು ಕಾಯ್ದು ಕಾಪಾಡಿ 10ನೇ ತಿಂಗಳಲ್ಲಿ ಕಾಲಿಡುವಂತೆ ನಮ್ಮನ್ನು ಮಾಡಿದ್ದಾರೆ, ಹೌದಲ್ವಾ? ಸೊ ನೋಡಿ, ಒಂದು ಹೆಣ್ಣು ಒಂದು ಗರ್ಭಿಣಿ ಆದಾಗ ಅವಳು 9 ತಿಂಗಳು ತನ್ನ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತು 10ನೇ ತಿಂಗಳಲ್ಲಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಸೊ 9 ತಿಂಗಳಂದಾಗ 9 ತಿಂಗಳು ಅವಳ ಆ ಭಾರನ ಹೊರ್ಕೊಂಡೇ ಇರ್ಬೇಕಾಗುತ್ತೆ. 10ನೇ ತಿಂಗಳಲ್ಲಿ ಅವಳಿಗೊಂದು ಸಂತೋಷ ಸಿಗುತ್ತೆ, ಏನಂದ್ರೆ ಆ ಮಗು ಜೀವವನ್ನು ಕೊಟ್ಟು ಜನ್ಮವನ್ನು ಕೊಡುವಂತ ದಿನವಾಗಿರುತ್ತೆ, ಹೌದಲ್ವಾ? ಇವತ್ತು ನಾವು ಕೂಡ 9 ತಿಂಗಳು ಅನೇಕ ಸಮಸ್ಯೆಗಳು, ಭಾರಗಳು, ಕಷ್ಟಗಳು ಹೊತ್ಕೊಂಡು ಬಂದಿರ್ಬೋದು. ಬಟ್ ದೇವ್ರು ಹೇಳ್ತಾ ಇದಾರೆ, ಈ 10ನೇ ತಿಂಗಳಲ್ಲಿ ನಿನ್ನ ಭಾರಕ್ಕೆ ಒಂದು ಬಿಡುಗಡೆ ಉಂಟಾಗ್ಲಿಕ್ಕಿದೆ. ಆ ಭಾರದ ನಿಮಿತ್ತ ನೀನು 9 ತಿಂಗಳು ಪಟ್ಟಂತ ಪ್ರಾಯಸಕ್ಕೆ 10ನೇ ತಿಂಗಳು ಸಂತೋಷವನ್ನೇ ಕಾಣುವಂತದ್ದಾಗಿದೆ. ಹಲ್ಲೆಲೂಯಾ, ಹೌದಲ್ವಾ? ಇವತ್ತು ನಾವು ಕೂಡ 9 ತಿಂಗಳು ಮುಗಿದ 10ನೇ ತಿಂಗಳಲ್ಲಿ ಕಾಲಿಡ್ತಾ ಇದ್ವಿ. ಇವತ್ತು ದೇವ್ರು ನಮ್ಗೆ ಏನ್ ವಾಗ್ದಾನ ಕೊಡ್ತಾ ಇದಾರೆ? ದೇವರ ವಾಕ್ಯ ನಮ್ಮನ್ನ ಯಾವ ರೀತಿ ಬಲಪಡಿಸ್ತದೆ? ಇಡೀ ತಿಂಗಳ ನಾವು ನಡಿಬೇಕಂದ್ರೆ ದೇವರ ವಾಕ್ಯ ನಮ್ಮನ್ನ ಎಲ್ಲಿ ನಡೆಸ್ತಾ ಇದೆ ಅಂತ ನಾವು ನೋಡೋಣ. ಈ ಸಮಯದಲ್ಲಿ ಕೀರ್ತನೆ 103ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಚನ ನೋಡಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತಾ ಇದೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಸೊ ಮೊದಲನೇದಾಗಿ ದೇವರು ಹೇಳ್ತಾ ಇದ್ದಾರೆ, ಆತ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಹಲ್ಲೆಲೂಯಾ, ಹೌದಲ್ವಾ? ಅಪರಾಧಗಳು ಕ್ಷಮಿಸುವುದ್ರೆ ಏನಾಗ್ತಾ ಇದೆ? ಇವತ್ತು 9ನೇ ತಿಂಗಳು ಮುಗಿದು 10ನೇ ತಿಂಗಳಲ್ಲಿ ನಾವು ಕಾಲಿಡುವಾಗ ದೇವ್ರ ಮೊದಲನೇ ವಾಕ್ಯ ನಮ್ಗೆ ಹೇಳ್ತಾ ಇದ್ದು, ನೀನ್ ಅಪರಾಧಗಳ ಕ್ಷಮಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ನಿನ್ನ ಅಪರಾಧಗಳ ಕ್ಷಮಿಸಿ ಸಮಸ್ತ ರೋಗನ ವಾಸಿ ಮಾಡ್ತಾನೆ. ಅದಕ್ಕೊಂದು ಉದಾಹರಣೆ ನಾವು ನೋಡೋದಾದ್ರೆ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಚನ ನೋಡಿಕೊಳ್ಳೋಣ. ಆ ವಾಕ್ಯ ಹೀಗೆ ಹೇಳ್ತಾ ಇದೆ, ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಪಾರ್ಶ್ವವಾಯು ರೋಗಿನ ನೋಡ್ಬಿಟ್ಟು, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅಲ್ಲಿ ಏನಕ್ಕಾಗಿ ಅವ್ರು ಬಂದಿದ್ರು? ಒಂದು ಪಾರ್ಶ್ವವಾಯು ರೋಗಿನ ನೀವು ಮೊದಲೇ ವಚನ ನೀವು ಓದೋದಾದ್ರೆ, ಅವರ 4 ಜನ ಒಂದು ಮಂಚದಲ್ಲಿ ಒತ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ನಡೆಯಕ್ಕಾಗಲ್ಲ. ಪಾರ್ಶ್ವವಾಯು ರೋಗ ಅನ್ನೋದು ಬಂದ್ಬಿಟ್ಟು ಒಂದು ಸರಿ ಬಂದ್ರೆ ಅದು ನಮ್ಮ ಲೈಫ್ ಲಾಂಗ್ ನಮ್ಮ ಜೀವಿತ ಬಿಟ್ಟು ಹೋಗೋದಿಲ್ಲ. ಅದು ಒಂದು ಲಕ್ವ, ಒಂದು ಸ್ಟ್ರೋಕ್ ತರ, ಒಂದು ಲಕ್ವ ಬಂದ ಕಾಯಿಲೆ. ಅದು ಬಂದ್ರೆ ಏನಾಗುತ್ತೆ ಅಂದ್ರೆ, ಎದ್ದು ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಕೂತಿದ ಜಾಗದಲ್ಲೇ ಕೂತಿರ್ಬೇಕು, ಹಾಸಿಗೆಯಲ್ಲೇ ಮಲಗಿರ್ತಾರೆ. ಸೊ ಉದಾಹರಣೆಗೆ ಅಂದ್ರೆ, ನಮ್ಮ ಮಾವ ಒಬ್ಬರಿಗೆ ಬಂದಿತ್ತು, ಅವ್ರು 14 ವರ್ಷಗಳು ಅದೇ ರೋಗದಲ್ಲಿದ್ದು ಹಾಗೆ ತೀರ್ಕೊಬಿಟ್ರು. ಸೊ ಈ ರೀತಿಯಾಗಿ ಆ ಪಾರ್ಶ್ವವಾಯು ರೋಗ ಅನ್ನೋದು ಬಂದ್ಬಿಟ್ಟು ಸ್ವಸ್ಥನೇ ಆಗದೆ ಇರುವುದು, ಕೊನೆಯವರೆಗೂ ನಮ್ಮ ಜೀವಿತದಲ್ಲಿ ಇರುವುದು. ಯಾಕೆ ರೋಗಗಳು ನಮ್ಮ ಜೀವಿತದಲ್ಲಿ ಬರುತ್ತೆ ಅಂದ್ರೆ, ಪಾಪಗಳ ನಿಮಿತ್ತವಾಗಿ. ಸೊ ದೇವರ ಪಾರ್ಶ್ವವಾಯು ರೋಗಿಗೆ ಹೇಳ್ತಾರೆ, ನಿನ್ನ ನಂಬಿಕೆಯ ನಿಮಿತ್ತವಾಗಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆ ನಂತರನೇ ಆತನ ಸ್ವಸ್ಥತೆ ಹೊಂದಿಕೊಳ್ತಾನೆ. ಇವತ್ತು ದೇವರು ನಮ್ಗೆ ನೋಡಿ, ಮೊದಲನೇದಾಗಿ ಈ 9 ತಿಂಗಳ ಆದ್ಮೇಲೆ 10ನೇ ತಿಂಗಳಲ್ಲಿ ಹೇಳುವಂತ ಮಾತೇನಂದ್ರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹೌದಲ್ವಾ? ದೇವರು ಒಂದು ವಾಗ್ದಾನ ಕೊಟ್ಟರೆ ಅದನ್ನ ನೆರವೇರಿಸ್ತಾರೆ ಅಲ್ವಾ? ಈ ಜಾಗದಲ್ಲಿ ಕೂಡ ಹಾಗೆ ಹೇಳ್ತಾ ಇದ್ದಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ, ಹೌದಲ್ವಾ? ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಹಲ್ಲೆಲೂಯಾ. ದೇವರು ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾರೆ ಅಂದ್ರೆ, ಈ 9 ತಿಂಗಳು ಯಾವ ಕಷ್ಟದ ನಿಮಿತ್ತ ನೀನು ಭಾರವನ್ನು ಹೊತ್ಕೊಂಡು ಬಂದು, ಯಾವುದು ಸುಖವಾಗದೆ ಕೊನೆವರೆಗೂ ನಿನ್ನ ಜೀವಿತದಲ್ಲಿ ಇತ್ತು, ಯಾವ್ದು ಬಿಡುಗಡೆ ಆಗದೆ ನಿನ್ನ ಜೀವಿತದಲ್ಲಿ ಇತ್ತು, ಯಾವ ಬರೀ ಮೈನರ್ ರೋಗ ಮಾತ್ರ ಅಲ್ಲ, ಸಾಲ ಅನ್ನೋ ಒಂದು ರೋಗ ಇರ್ಬೋದು, ಕುಟುಂಬದ ಕಷ್ಟ ಅನ್ನೋ ಒಂದು ರೋಗ ಇರ್ಬೋದು, ಸಮಸ್ಯೆ ಅನ್ನೋ ಒಂದು ರೋಗ ಇರ್ಬೋದು, ಬಿಡುಗಡೆ ಆಗದೆ ಇರುವಂತ ಒಂದು ರೋಗ ಇರ್ಬೋದು, ಮುಂದಕ್ಕೆ ಹೋಗದೆ ಜೀವನ ಕಾಣದೇ ಇರುವಂತ ಒಂದು ರೋಗ ಆಗಿರ್ಬೋದು. ಆದ್ರೆ ಮೊದಲನೇದಾಗಿ ದೇವರು ನಿನ್ನ ನೋಡಿ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾವ ರೀತಿ ಆ ಪಾರ್ಶ್ವವಾಯು ರೋಗಿಗೆ ಹೇಳಿ ದೇವರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದ್ರು, ನಂತರನೇ ಅವನಿಗೆ ಬಿಡುಗಡೆ ಆಯ್ತು. ಅಷ್ಟು ವರ್ಷಗಳ ಕಾಲ ಹಾಸಿಗೆಯಲ್ಲಿ ಮಲಗಿದಂತವನು, ಎದ್ದು ನಡೆಯಕ್ಕೆ ಆಗದೆ ಅಂತವನು, ಅವನ ಪಾಪಗಳು ಕ್ಷಮಿಸಲ್ಪಟ್ಟಿದ ತಕ್ಷಣ ಅವನು ಎದ್ದು ನಡೆಯುವವನಾದನು. ಹಲ್ಲೆಲೂಯಾ. ಇವತ್ತು ದೇವರು ನಮ್ಗೆ ಹೇಳ್ತಾರೆ ಒಂದೇ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಬಿಡುಗಡೆಯನ್ನು ಕಾಣುವಂತ ತಿಂಗಳಾಗಿದೆ. ಹಲ್ಲೆಲೂಯಾ. ಆ 9 ತಿಂಗಳು ಒಂದು ಗರ್ಭಿಣಿ ಹೆಂಗಸು ಒತ್ತಿ 10ನೇ ತಿಂಗಳಲ್ಲಿ ಯಾವ ರೀತಿ ಸಂತೋಷವನ್ನ ಕಾಣ್ತಾಳೋ, ಇವತ್ತು ದೇವರು ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ, ಈ 10ನೇ ತಿಂಗಳಲ್ಲಿ ನೀನು ಕೂಡ ಸಂತೋಷವನ್ನ ಕಾಣುವಂತದ್ದಾಗಿದೆ. ನಿನ್ನ ಭಾರವನ್ನೆಲ್ಲ ತೆಗೆದಿಟ್ಟು ಒಂದು ಸಂತೋಷದ ದಿನವನ್ನು ನೀನು ಕೊಂಡಾಡುವಂತದ್ದಾಗಿರುತ್ತೆ. ಸೊ ಮುಂದೆ ಹಾಗೆ ಹೇಳ್ತಾ ಇದೆ, ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸ್ತಾನೆ. ಯಾವಾಗ ಆ ಪಾಪದ ಚೈನ್ ನಮ್ಗೆ ಕಟ್ಟಾಗುತ್ತೋ, ಯಾವಾಗ ದೇವರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದ್ರೋ, ಆ ಪಾಪದ ಬಂಧನ, ಪೂರ್ವಿಕರ ಶಾಪ, ಕುಟುಂಬದ ಪಾರಂಪರಿಕ ಶಾಪ ಅಂತ ಬೈಬಲ್ ಅಲ್ಲಿ ಬರ್ದಿರೋ ಪ್ರಕಾರ ಅದೆಲ್ಲ ಮುರಿಯಲ್ಪಟ್ಟು ಹೇಳ್ತಾರೆ, ಪ್ರೀತಿ ಕೃಪೆಯಿಂದ ನಿನ್ನ ಶೃಂಗರಿಸ್ತಾರಂತೆ. ಹಲ್ಲೆಲೂಯಾ. ಪ್ರೀತಿ ಕೃಪೆ ಅಂದ್ರೆ ಏನು? ಪ್ರೀತಿ ಅನ್ನೋದು ದೇವರು ನಮ್ಮ ಮೇಲೆ ಇಟ್ಟಿರುವಂತದ್ದು, ಕೃಪೆ ಅನ್ನೋದು
ನಮ್ಮ ಅವಶ್ಯಕತೆಗಳಾಗಿದೆ. ದೇವರ ಪ್ರೀತಿ ನಮ್ಮ ಮೇಲೆ ಬಂದಾಗ ನಮ್ಮ ಅವಶ್ಯಕತೆಗಳು ಸಂಧಿಸಲ್ಪಡ್ತವೆ. ಸೊ ದೇವರ ಅಲಂಕರಿಸ್ತಾ ಇದ್ದಾರೆ, ಶೃಂಗರಿಸ್ತಾ ಇದ್ದಾರೆ. ಅಂದ್ರೆ ಯಾವ ಜಾಗದಲ್ಲೂ ಕೂಡ ನಾವು ತಲೆ ತಗ್ಗಿಸುವಂತ ಈ ತಿಂಗಳು ದೇವರು ನಮ್ಮನ್ನು ನಡೆಸೋದಿಲ್ಲ. ಎಲ್ಲಾ ಜಾಗ ನಮ್ಮ ತಲೆ ಎತ್ತಿ ನಿಲ್ಲುವುದು. ಶೃಂಗಾರ ಅಂದ್ರೆ ಏನು? ಅದು ಸುಂದರವಾಗಿ ಕಾಣುವಂತದ್ದು, ಅಲ್ಲಿ ಕೊರತೆಗಳು ಇಲ್ಲದೆ ಇರುವುದು, ಅದು ತಲೆ ತಳ್ಳಿಸುವಂತದ್ದಾಗಿರುತ್ತೆ. ಇವತ್ತು ಈ ದಿನ ದೇವರು ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ, ನಿನ್ನ ಜೀವಿತವು, ನಿನ್ನ ಕುಟುಂಬವು, ನಿನ್ನ ಭವಿಷ್ಯವು ಈ ತಿಂಗಳಲ್ಲಿ ಶೃಂಗರಿಸಲ್ಪಡ್ತಾ ಇದೆ. ಪ್ರೀತಿ ಕೃಪೆ ಎಂಬ ವರಗಳಿಂದ ಆ ವರಗಳು ನಿನ್ನಲ್ಲಿ ಬಂದ್ಬಿಟ್ರೆ ಕೊರತೆಗಳಿರಲ್ಲ. ನೀವು ಶೃಂಗಾರ ಮಾಡಲ್ಪಟ್ಟವರಾಗಿರ್ತೀರಾ. ನಿಮ್ಮನ್ನು ನೋಡೋರಿಗೆಲ್ಲ ಗೊತ್ತಾಗುತ್ತೆ ನಿನ್ನ ದೇವರು ನಿನ್ನಲ್ಲಿ ಮಾಡಿರುವಂತ ಅದ್ಭುತ. ದೇವರು ನಿನ್ನ ಅವಶ್ಯಕತೆ ಸಂಧಿಸಿದ ದಿನಗಳು, ನೀನ್ ಇಷ್ಟು ದಿನಗಳು 9 ತಿಂಗಳಲ್ಲಿ ಪಟ್ಟಂತ ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು, ಅವಮಾನಗಳು, ನಿಂದನೆಗಳು ಈ 10ನೇ ತಿಂಗಳಲ್ಲಿ ಕಾಣದೆ ಹೊಸ ಕೃಪೆಯಿಂದ ಶ್ರೇಷ್ಠ ವರದಿಂದ ನಿನ್ನ ದೇವರು ತುಂಬಿಸಲಿಕ್ಕಿದ್ದಾರೆ. ಹಾಲೆಲೂಯ. ಮೊದಲೇದಾಗಿ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ರೋಗಗಳು ವಾಸಿಯಾಗಲ್ಪಟ್ಟಿದೆ. ಮೂರನೇದಾಗಿ ಪ್ರೀತಿ ಕೃಪೆಯಿಂದ ನಿನ್ನ ಶೃಂಗರಿಸ್ತಾ ಇದ್ದೀನಿ. ಹಾಲೆಲೂಯ. ಹಾಗಾದ್ರೆ ಇವತ್ತು ದೇವರು ನಮಗೆ ಕೊಡ್ತಾರ ವಾಗ್ದಾನ ಏನಂದ್ರೆ ನಮ್ಮ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಪಾಪದ ನಿಮಿತ್ತವಾಗಿ ಬಂದಂತ ಕಷ್ಟಗಳು, ಪಾಪದ ನಿಮಿತ್ತವಾಗಿ ಬಂದಂತ ಶಾಪಗಳು, ಪಾಪದ ನಿಮಿತ್ತವಾಗಿ ಬಂದಂತ ಕಣ್ಣೀರುಗಳು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೋವುಪಟ್ಟು ವೇದನೆ ಪಟ್ಟು ಅಯ್ಯೋ ನಾನು ಏನೋ ತಪ್ಪು ಮಾಡಿದೀನಿ, ಇದು ಮಾಡಿದಕ್ಕೆ ನನಗೆ ಹಿಂಗ ಆಗ್ತಾ ಇದೆ ಅಂತ ಕೊರಗ್ತಾ ಇದೀರ. ಇವತ್ತು ದೇವರ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನಗೆ ಬಿಡುಗಡೆ ಬಂದಿದೆ. 9 ತಿಂಗಳು ನೀನು ಪಟ್ಟಂತ ಶ್ರಮಕ್ಕೆ 10ನೇ ತಿಂಗಳಲ್ಲಿ ಶುಭವನ್ನೇ ಕಾಣುವಂತದ್ದಾಗಿದೆ. ಪ್ರೀತಿ ಕೃಪಾ ಎಂಬ ಒಂದು ಕಿರೀಟದ ದೇವರನ್ನ ಶೃಂಗರಿಸಲಿಕ್ಕೆ ಬರ್ತಾ ಇದ್ದಾರೆ. ಯಾರು ಮನುಷ್ಯರಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಯ ಕರ್ತನು ಬರ್ತಾ ಇದ್ದಾರೆ. ಆತನ ಕಣ್ಣುಗಳು, ಆತನ ಪ್ರೀತಿ ನಿನ್ನ ಮೇಲೆ ಬಂದ ಮೇಲೆ ನಿನ್ನನ್ನು ಶೃಂಗರಿಸಲಿಕ್ಕೆ ರೆಡಿ ಆಗಿದ್ದಾರೆ. ಆತನ ಕೃಪೆ ಅನ್ನೋದು ನಮ್ಮ ಅವಶ್ಯಕತೆ ಸಂಧಿಸೋದಾಗಿದೆ. ಈ ತಿಂಗಳು ನಮ್ಮ ಎಲ್ಲ ಅವಶ್ಯಕತೆ ಸಂಧಿಸಿ ಯಾವ ಜಾಗದ ತಲೆ ತಗ್ಗಿಸದಂತೆ ದೇವರು ನಮ್ಮ ತಲೆ ಎತ್ತುವವರಾಗಿದ್ದಾರೆ. ನಂಬಿಕೆಯಿಂದ ಹೇಳೋಣ, ಹೌದು 9 ತಿಂಗಳು ನಾನು ಪಟ್ಟಂತ ಕಷ್ಟನ ಈ 10ನೇ ತಿಂಗಳು ನಾನು ಕಾಣೋದಿಲ್ಲ. 10ನೇ ತಿಂಗಳಲ್ಲಿ ನನ್ನ ದೇವರು ಉನ್ನತವಾಗಿ ಇರ್ಲಿಕ್ಕಿದ್ದಾರೆ. ನನ್ನ ತಲೆ ಎತ್ತುವಂತದ್ದಾಗಿರುತ್ತೆ. ನನ್ನ ದೇವರು ಸಿಂಗರಿಸಲಿಕ್ಕೆ ಬರ್ತಾ ಇದ್ದಾರೆ. ಹಾಲೆಲೂಯ. ನಂಬಿಕೆಯಿಂದ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಈಸಪ್ಪ, ಇದು ಸ್ವಾಮಿ ಸಮಯದಲ್ಲಿ ಕರ್ತನೆ ಯಾರೆಲ್ಲ ಕರ್ತನೆ ಈ 9 ತಿಂಗಳು ಕರ್ತನೆ ನಾನು ಹಾಡುಗಳನ್ನ ಪಟ್ಟಿದ್ದೇನೆ, ಕಷ್ಟಗಳನ್ನ ಪಟ್ಟಿದ್ದೇನೆ, ಕಣ್ಣೀರುಗಳನ್ನ ಕಂಡಿದ್ದೇನೆ ಸ್ವಾಮಿ. ನನ್ನಲ್ಲಿ ಅಪ್ಪ ಸ್ವಸ್ಥತೆ ಆಗದೆ ಇರುವಂತ ರೋಗಗಳಿದೆ, ನನ್ನಲ್ಲಿ ಕರ್ತನ ಬಿಡುಗಡೆ ಆಗದೆ ಇರುವಂತ ಬಂಧನಗಳಿದೆ, ನನ್ನಲ್ಲಿ ಬಿಡುಗಡೆ ಆಗದೆ ಇರುವಂತ ಕಾರ್ಯಗಳಿದೆ. ದೇವರೇ ನನಗೆ ಇವತ್ತು ಬಿಡುಗಡೆ ಬೇಕು ಅಂತ ಕೇಳ್ತಾ ಇದ್ದಾರೆ ಕರ್ತನೆ. ಈ 9 ತಿಂಗಳು ಕಾಣದಂತ ಒಂದು ಅದ್ಭುತ ಯೇಸು ನಾಮದಲ್ಲಿ 10ನೇ ತಿಂಗಳಲ್ಲಿ ಹೊಸ ದಿನದ ನಡೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ರಕ್ಷಕ ಕರ್ತನೆ. ಅವರ ಎಲ್ಲ ಪಾಪದ ಕಟ್ಟುಗಳು, ಬಂಧನಗಳು, ಬೇಡಿಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ಲಿ ಕರ್ತನೆ ಸ್ವಾಮಿ. ಯಾವ ರೀತಿಯಾಗಿ ರಕ್ಷಕ ಕರ್ತನೆ ಒಂದು ಪಾರ್ಶ್ವವಾಯು ರೋಗಿಗೆ ಅಪ್ಪ ತನ್ನ ಪಾಪಗಳನ್ನು ಕ್ಷಮಿಸಿ ಬಿಡುಗಡೆ ಕೊಟ್ಟರು ಸ್ವಾಮಿ. ಇವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಅವರು, ಅವರ ತಂದೆ ತಾಯಿಗಳು, ಅವರ ಪೂರ್ವಜರು ಮಾಡಿದ ಎಲ್ಲ ತಪ್ಪುಗಳು, ಪಾಪ ಅಪರಾಧ ಕ್ಷಮಿಸಿ ಅದರ ನಿಮಿತ್ತ ಬಂದ ಎಲ್ಲ ಪಾರಂಪರಿಕ ಶಾಪಗಳ ಯೇಸಪ್ಪನ ನಾಮದಲ್ಲಿ ಮುರಿಯಲ್ಪಡ್ಲಿ ಕರ್ತನೆ ಸ್ವಾಮಿ. ಇವತ್ತು ಒಂದು ಹೊಸ ಬಿಡುಗಡೆ ಕಾಣಲಿ ರಾಜ. ಒಂದು ಗರ್ಭಿಣಿ ಹೆಂಗಸು ಸ್ವಾಮಿ 9 ತಿಂಗಳವರೆಗೂ ಸ್ವಾಮಿ ಭಾರವನ್ನು ಒತ್ತಿ 10ನೇ ತಿಂಗಳಲ್ಲಿ ತನ್ನ ಮಗುವಿಗೆ ಜನ್ಮವನ್ನು ನೀಡಿದಾಗ ಅವಳ ಮುಖದಲ್ಲಿ ಬಂದಂತ ಸಂತೋಷದ ಪ್ರಕಾರ ರಾಜ ಇವತ್ತು ನೀನು ಪ್ರತಿಯೊಬ್ಬರ ಮುಖದ ಸಂತೋಷವನ್ನು ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ದೇವರು ಆಲ್ರೆಡಿ ಪ್ರತಿಯೊಬ್ಬರ ಕುಟುಂಬದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲ ಭಾರಗಳನ್ನ ತೆಗೆದಾಕಿ, ಎಲ್ಲ ಹೊರೆಗಳನ್ನ ತೆಗೆದಾಕಿ, ಎಲ್ಲ ದುಃಖಗಳನ್ನ ತೆಗೆದಾಕಿ, ಎಲ್ಲ ಸಾಲವನ್ನು ತೆಗೆದಾಕಿ ದೇವರೊಂದು ಹೊಸ ಬಿಡುಗಡೆಯನ್ನು ಶೃಂಗರಿಸ್ತಾ ಇದ್ದಾರೆ. ಎಸ್, ದೇವರ ಆಸ್ಥ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಾಡುವಂತ ಕೆಲಸದ ಮೇಲೆ, ನಿಮ್ಮ ಸೇವೆಗಳ ಮೇಲೆ ಇಳಿದು ಬರ್ತಾ ಇದೆ. ದೇವರ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡ್ಲಿಕ್ಕೆ ಕರ್ತನೆ. ನೋಡುವಂತ ಪ್ರತಿಯೊಬ್ಬರು ಏಸು ನಮ್ದಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳಿ ರಾಜ. ಅವರ ಎಲ್ಲ ಪಾಪದ ಬಂಧನಗಳು, ಚೈನ್ಗಳು ಏಸು ನಮ್ದಲ್ಲಿ ಮುರಿಯಲ್ಪಡಲಿ ರಕ್ಷ ಕರ್ತನೆ. ಅಪ್ಪ ನೀನು ಮತ್ತೆ ಮತ್ತೆ ಗುರುತಿಸುವ ದೇವನೆಲ್ಲ ಕರ್ತನೆ. ನೀನು ಸ್ವಸ್ಥ ಮಾಡಿದರೆ ಅದು ಸ್ವಸ್ಥ ಆಯ್ತು ರಾಜ. ಇವತ್ತು ಎಲ್ಲರಿಗೂ ಬಿಡುಗಡೆ ಆಗಿದೆ ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ ರಾಜನೇ, ಆಮೆನ್. ಹೌದಲ್ವಾ ದೇವ ಮಕ್ಕಳೇ, ಇವತ್ತು ದೇವ್ರು ನಮ್ಗೆ ಎಷ್ಟು ಒಳ್ಳೆ ವಾಕ್ಯನ ಕೊಟ್ಟಿದ್ದಾರೆ. ಇಡೀ ತಿಂಗಳು ಈ ಒಂದು ವಾಕ್ಯ ಸಾಕು ನಮ್ಮನ್ನ ಬಲಪಡಿಸುತ್ತೆ. ಈ ಒಂದು ವಾಕ್ಯ ಸಾಕು ನಮ್ಮ ಸಂತೋಷ ಪಡಿಸುತ್ತೆ. ಜಸ್ಟ್ ಒಂದು ನಿಮಿಷ ನೆನೆಸಿ ನೋಡಿ, ಹೃದಯದಲ್ಲಿ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ಶೃಂಗರಿಸ್ತಾರೆ. ನೆನೆಸ್ಕೊಂಡೇ ಸಂತೋಷ ಆಗುತ್ತೆ. ಸೊ ಇದೇ ವಾಕ್ಯದಲ್ಲಿ ಸಂತೋಷದಿಂದ ಈ ಹೊಸ ತಿಂಗಳಲ್ಲಿ ಕಾಲೆತ್ತಿ ಇಡೋಣ. ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು.